ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಲಾಗ್ ಇಷ್ಟ ಅನಿಸಿದರೆ ಕೊನೆಯದಾಗಿ ಒಂದು ಲೈಕ್ನ ಮಾಡಿ, ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ಅಂತ ಅನಿಸಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋನು ಕೂಡ ಮೊದಲೇದಾಗಿ ನೀವು ವಿಡಿಯೋನ ನೋಡಬಹುದು. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ಮಾಡಿದಾಯಿತು. ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋದರು, ನನ್ನ ಮಗಳು ಕೂಡ ಇವತ್ತು ಫಸ್ಟ್ ಡೇ ಅವಳು ಸ್ಕೂಲಿಗೂ ಹೋಗಿದ್ದಾಯಿತು. ಅವಳೆಲ್ಲ ಸ್ಕೂಲಿಗೂ ಹೋದಳು, ಎಲ್ಲ ಕಿಚನ್ ಅದು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದು ಕೂಡ ಆಯಿತು. ಇವತ್ತು ಮಶ್ರೂಮ್ ಗ್ರೇವಿನ ಮಾಡಿದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿನೂ ಕೂಡ ಮಾಡಿದ್ದೆ. ಎಲ್ಲ ಮಶ್ರೂಮ್ ಗ್ರೇವಿ ಅದೆಲ್ಲ ಅವರೆಲ್ಲ ತಿಂದುಬಿಟ್ಟು ಹೋದರು. ಇವಾಗ ನನ್ನ ಮಗನಿಗೋಸ್ಕರ ಎಗ್ನೂ ಕೂಡ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ. ಅವನು ದಿನಕ್ಕೊಂದು ಎಗ್ನ ತಿಂತಾನೆ. ಅದು ಅವ್ನ ವೇಟ್ ಗೇನ್ ಆಗಲಿ ಅಂತ ನಮ್ಮಮ್ಮ ಹೇಳಿರೋದು. ಅದಕ್ಕೋಸ್ಕರ ಡೈಲಿ ಒಂದು ಎಗ್ನ ತಿನ್ನಿಸ್ತೀನಿ ನಾನು. ಹಿಂಗೆಲ್ಲ ಮಾಡಬಾರ್ದು. ಮಾರ್ನಿಂಗ್ ಮಶ್ರೂಮ್ ಗ್ರೇವಿನ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದ್ರ ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ರೀತಿಯಾಗಿ ಮಶ್ರೂಮ್ ಗ್ರೇವಿನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ತಿಳಿಸ್ಕೊಡ್ತೀನಿ. ನೋಡ್ಬೋದು, ಮಶ್ರೂಮ್ನು ಕೂಡ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್. ಫ್ರೆಶ್ ಆಗಿ ಇವತ್ತು ಬೆಳಗ್ಗೆನೇ ತೊಗೊಂಡು ಬಂದಿದ್ರು. ತುಂಬ ಫ್ರೆಶ್ ಆಗಿ ಕೂಡ ಇತ್ತು. ರೇಟ್ ಎಷ್ಟಂತ ಗೊತ್ತಿಲ್ಲ ನನಗೆ, ರೇಟ್ನು ಕೂಡ ನೋಡಿದೆ, ಆದರೆ ರೇಟ್ ಏನು ಬರೆದಿದ್ದಿಲ್ಲ. ಮಶ್ರೂಮ್ ತುಂಬ ಫ್ರೆಶ್ ಆಗಿನೂ ಕೂಡ ಇತ್ತು. ಇವಾಗ ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಎಲ್ಲ ವೆಜಿಟೇಬಲ್ಸ್ ಕೂಡ ಹೆರ್ಚ್ಕೊಳ್ಳೋಣ. ನಾನು ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ 3 ಚಿಕ್ಕದಾಗಿರೋ ಈರುಳ್ಳಿನ ಕಟ್ ಮಾಡ್ಕೊತೀನಿ. ಒಂದು ದೊಡ್ಡ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ದೊಡ್ಡ ಟೊಮೆಟೊನ ದೊಡ್ಡದಾಗಿ ಕಟ್ ಮಾಡ್ಕೊತೀನಿ. ಅದು ಫ್ರೈ ಮಾಡ್ಕೊಂಬಿಟ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊತೀನಿ. ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಗೋಡಂಬಿನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇವಾಗೆಲ್ಲ ಗೋಡಂಬಿ ಕೂಡ ನೆನೆದಿದೆ. ಇವಾಗ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಬನ್ನಿ.
ಇವಾಗ ಎಲ್ಲ ತರಕಾರಿನೂ ಕೂಡ ಹೆಚ್ಕೊಂಡಿದ್ದಾಯಿತು. ಇವಾಗ ಮಶ್ರೂಮ್ನ ನೀವು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕಂದ್ರೆ ನೋಡ್ಬೋದು, ಫ್ರೆಶ್ ಆಗಿದ್ದರೆ ಈ ಥರ ಸಿಪ್ಪೆ ಎಲ್ಲ ಸುಲಿಯುತ್ತೆ. ಫ್ರೆಶ್ ಇರ್ಲಿಕ್ಕಂದ್ರೆ ಈ ಥರ ಸುಲಿಯೋದಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸುಲ್ಕೊಳ್ಳುತ್ತೆ ಅಂತ. ಮಶ್ರೂಮ್ನ ನೀವು ಆದಷ್ಟು ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸಿಪ್ಪೆನೆಲ್ಲ ಮೇಲಿದೆಲ್ಲ ತಗೊಂಬಿಡಿ, ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಮಶ್ರೂಮ್ ಗ್ರೇವಿ. ನಾನು ಇದೇ ರೀತಿಯಾಗಿ ಮಾಡೋದು ಯಾವಾಗಲೂ. ಮಶ್ರೂಮ್ನ ಈ ಥರ ಸಿಪ್ಪೆನ ಸುಲ್ಕೊಂಡ್ಬಿಡ್ತೀನಿ. ನಾನು ಆಮೇಲೆ ಸಿಪ್ಪೆನ ಸುಲ್ಕೊಂಡ್ಬಿಟ್ಟು 1-2 ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಮಣ್ಣಿನ ಅಂಶ ಇರ್ಬೋದು ಎಲ್ಲನೂ ಕೂಡ ಹೋಗಿಬಿಡುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಶ್ರೂಮ್ನ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು. ನೀವು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಬಂದುಬಿಡುತ್ತೆ ಅಂತ. ಮೇಲಿನೆಲ್ಲ ಸಿಪ್ಪೆ ಹೋಗಿಬಿಡುತ್ತೆ, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಮೇಲೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದೆಲ್ಲ ಹೋಗಿಬಿಟ್ಟು ತುಂಬ ಕೊಬ್ಬರಿ ಇರುತ್ತಲ್ವ, ಕೊಬ್ಬರಿ ಥರ ಆಗಿಬಿಡುತ್ತೆ, ಅದು ಅಷ್ಟು ಮೆತ್ತಗಾಗ್ಬಿಡುತ್ತೆ. ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮಶ್ರೂಮ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. 1-2 ಸಲ ವಾಶ್ ಮಾಡ್ಕೊಳ್ಳಿ. ಇವಾಗ ವಾಶ್ನು ಕೂಡ ಮಾಡ್ಕೋತೀನಿ. ಚೆನ್ನಾಗಿ 2 ಸಲ ವಾಶ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ನೀರಲ್ಲಿ ಬಿಡೋಕೆ ಹೋಗಬೇಡಿ, ಯಾಕಂದರೆ ಅದು ಉಬ್ಬಿ ಬಿಡುತ್ತಲ್ವ, ಅದಕ್ಕೋಸ್ಕರ. ಇವಾಗ ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲಾಗೇನಿಲ್ಲ, 1.5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ದಪ್ಪಾಗಿ, ಆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು 8-9 ಹೆಸರಷ್ಟು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲನೂ ಕೂಡ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ತೊಳೆದಿಟ್ಕೊಂಡಿದ್ನಲ್ವ, ಆ ಕಡೆ ಅದು ಫ್ರೈ ಆಗುವಷ್ಟರಲ್ಲಿ ಈ ಕಡೆ ಎಲ್ಲ ಮಶ್ರೂಮ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ರೀತಿಯಾಗಿ ನೋಡಿ, ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲೇ ನೀವು ಕಟ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಶ್ರೂಮ್ ತುಂಬ ಫ್ರೆಶ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ತೊಗೊಂಬಂದಿರೋದು ಇದು. ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಇಲ್ಲಿ ಮೊಳಕೆ ಕಾಳು ಕೂಡ ಸಿಗ್ತವೆ. ಆಲ್ಮೋಸ್ಟ್ ಎಲ್ಲ ರೀತಿಯ ಕಾಳುಗಳು ಮೊಳಕೆ ಬಾಯಿಸಿ ಇಟ್ಬಿಟ್ಟಿರ್ತಾರೆ. ಫ್ರೆಶ್ ಆಗಿ ಇವತ್ತೇ ಆ ಥರ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನೋಡ್ಬೋದು ಈ ಶೇಪಲ್ಲಿ ನಾನು ಮಶ್ರೂಮ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ನಲ್ಲಿ ಇಷ್ಟ ಆಗುತ್ತೋ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದಪ್ಪನಾಗಿ ಕಟ್ ಮಾಡ್ಕೋಬೇಕಿದ್ರೆ ದಪ್ಪನಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಮಸಾಲೆನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಲ್ವ, ಅದಕ್ಕೇ ಇವಾಗ ನಾನು 1 ಏಲಕ್ಕಿನ ಸೇರಿಸ್ಕೋತೀನಿ ಮತ್ತು ಸ್ವಲ್ಪ ಜೀರಿಗೆ. ನಿಮಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆನೂ ಕೂಡ ಸ್ವಲ್ಪ ಸೇರಿಸ್ಕೋತೀನಿ. 1 ಇಂಚಷ್ಟು ಏನಂತಾರೆ ಚಕ್ಕೆನ ಸೇರಿಸ್ಕೋತೀನಿ. ಮತ್ತು ಸ್ವಲ್ಪ ಸೋಂಪು ಕಾಳನ್ನು ಕೂಡ ಸೇರಿಸ್ಕೋತೀನಿ. ತುಂಬ ಟೇಸ್ಟೂ ಕೂಡ ಗ್ರೇವಿದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಆಯಿತು, 2 ಲವಂಗನ ಸೇರಿಸ್ಕೋತೀನಿ. ಆಮೇಲೆ 2 ಲವಂಗನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತೀನಿ. ಒಂದು 5-10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಬಿಟ್ಟು ಬಿಟ್ಬಿಡಬೇಕು. ಇದನ್ನು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಗ್ರೈಂಡರಲ್ಲಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಮಿಕ್ಸಿಯಲ್ಲಿ. ಯಾಕಪ್ಪ ಅಂತಂದರೆ ಮಿಕ್ಸಿನೂ ಕೂಡ ಹಾಳಾಗೋದಿಲ್ಲ, ಅದಕ್ಕೋಸ್ಕರನೇ ನೀವು ತಣ್ಣಗಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೆನೆಸಿಟ್ಕೊಂಡಿದ್ನಲ್ವ ಗೋಡಂಬಿನೂ ಕೂಡ ಇವಾಗ ಈ ಮಸಾಲ ಜೊತೆ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ರೆ ಮಸಾಲ ಅಂದರೆ ಮಶ್ರೂಮ್ ಗ್ರೇವಿಗೆ ಹಾಕುವಂಥ ಮಸಾಲಾನು ಕೂಡ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ಇದೇ ರೀತಿಯಾಗಿ ಸಿಂಪಲ್ಲಾಗಿಯೂ ಕೂಡ ಮಾಡ್ಕೋಬಹುದು. ಜಾಸ್ತಿಯಾಗಿ ಏನು ಮಸಾಲಾನು ಕೂಡ ನಾನು ಬಳಸೋದಿಲ್ಲ, ಆದಷ್ಟು ಸಿಂಪಲ್ಲಾಗಿಯೇ ಮಾಡ್ಕೋತೀನಿ ನಾನು ಗ್ರೇವಿಗಳನ್ನೆಲ್ಲ. ಅಷ್ಟೊಂದು ಮಸಾಲಾನ ಹಾಕಿದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ನನ್ನ ಹಸ್ಬೆಂಡಿಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಮಸಾಲ ಆದಷ್ಟು ಕಮ್ಮಿನೇ ಯೂಸ್ ಮಾಡ್ತೀನಿ ನಾನು. ಇವಾಗ ನೋಡಿ ಎಲ್ಲನೂ ಕೂಡ ರುಬ್ಕೊಂಡಿದ್ದು ಆಯಿತು, ಅಷ್ಟಿದ್ರೆ ಸಾಕು. ಇವಾಗ 2-3 ಟೇಬಲ್ ಸ್ಪೂನಷ್ಟು ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಕೊಕೊನಟ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಕ್ಕೆನೂ ಕೂಡ ಹಾಕ್ಕೊಂಡಿದ್ದೀನಿ. ಚಕ್ಕೆ ಅಲ್ಲ, ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆನ ಹಾಕ್ಕೊಂಡ್ಬಿಟ್ಟು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಬ್ರೌನ್ ಆದರೆ ಸಾಕು. ಅಷ್ಟನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ ಟೊಮೆಟೊನೂ ಕೂಡ ಸೇರಿಸ್ಕೋಬೇಕು. ಟೊಮೆಟೊ ಎಲ್ಲ ಮೆತ್ತಗಾದ ಮೇಲೆ ಸ್ಪೈಸಸ್ನ ಆ್ಯಡ್ ಮಾಡೋಣ. ಇವಾಗ ಟೊಮೆಟೊ ಎಲ್ಲ ಮೆತ್ತಗಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಟೊಮೆಟೊನು ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ಪೈಸಸ್ ಏನಿಲ್ಲ, ನಾರ್ಮಲ್ ಆಗಿ ನಾನು ಸ್ವಲ್ಪನೇ ಸ್ಪೈಸಸ್ನ ಆ್ಯಡ್ ಮಾಡೋದು.
ನಮ್ಮ ಸೈಡೆಲ್ಲ ಮಸಾಲೆ ಖಾರ ಅಂತೀವಲ್ಲ, ಮಸಾಲೆ ಖಾರನ ಸೇರಿಸ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಕೋರಿಯಾಂಡರ್ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಂಡಿನಿ. ಇಷ್ಟೇ ಸ್ಪೈಸಸ್ನ ನಾನು ಆ್ಯಡ್ ಮಾಡ್ತಾ ಇರೋದು. ಈ 4 ಸ್ಪೈಸಸ್ಸಿಂದನೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ನಾವು ಮಸಾಲೆ ಖಾರ ಮಾಡಿರ್ತೀವಲ್ವ, ಅದರಲ್ಲಿ ಎಲ್ಲ ರೀತಿಯ ನಾವು ಸ್ಪೈಸಸ್ಗಳನ್ನು ಆ್ಯಡ್ ಮಾಡಿರ್ತೀವಿ. ಅದಕ್ಕೂ ಜಾಸ್ತಿಯಾಗಿ ನಾನು ಮಸಾಲಾನ ಯೂಸ್ ಮಾಡೋದಿಲ್ಲ. ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲಾನ, ಆ ಮಸಾಲಾನು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಎಣ್ಣೆನೆಲ್ಲ ಬಿಡಬೇಕು ಸೈಡಲ್ಲಿ. ಅಷ್ಟು ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲನೂ ಮಸಾಲಾನು ಕೂಡ ಬೆಂದಿದೆ. ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಮಶ್ರೂಮ್ನು ಕೂಡ ಸೇರಿಸ್ಕೊಳ್ಳೋಣ. ಮಶ್ರೂಮ್ನ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನು ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲದಲ್ಲೇ ಫ್ರೈ ಮಾಡ್ಕೋಬೇಕು. ನೀರನ್ನು ಮೊದಲೇ ಸೇರಿಸಬಾರ್ದು. ನೀರನ್ನು ಮೊದಲೇ ಸೇರಿಸ್ಬಿಟ್ರೆ ಚೆನ್ನಾಗಿ ಅದು ಮಶ್ರೂಮ್ ಎಲ್ಲ ಅದು ಮಸಾಲನೆಲ್ಲ ಹೀರ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನೀರನ್ನು ಸೇರಿಸ್ಕೋಬೇಕು, ಎಷ್ಟು ಬೇಕಷ್ಟು. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ನಾನು ಉಪ್ಪನ್ನು ಮೊದಲೇ ಹಾಕಿದ್ದಿಲ್ಲ. ಇವಾಗ ಮಶ್ರೂಮ್ನ ಸೇರಿಸಿದ ಮೇಲೆ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಶ್ರೂಮ್ ಎಲ್ಲ ಮಸಾಲನೆಲ್ಲ ಹೀರ್ಕೊಂಡ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ, ಯಾವ ರೀತಿಯಾಗಿ ನಿಮ್ಮ ಗ್ರೇವಿ ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ. ಇವಾಗ ಗ್ರೇವಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗನೇ ಸ್ವಲ್ಪ ನೀವು ಕಸೂರಿ ಮೇಥಿನ ಕೈಯಿಂದ ಈ ಥರ ಇದು ಮಾಡಿಬಿಟ್ಟು ಕ್ರಷ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಕಂದರೆ ನೀವು ಕ್ರೀಮ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ನಾನು ಗೋಡಂಬಿನ ಹಾಕಿರೋದ್ರಿಂದ ಕ್ರೀಮನ್ನು ಆ್ಯಡ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ಕ್ರೀಮು ಹಾಕೋಬೇಕು ಅನಿಸಿದರೆ ಅದನ್ನು ಕೂಡ ಹಾಕೋಬಹುದು, ಅದು ಕೂಡ ಟೇಸ್ಟಿಯಾಗಿ ಬರುತ್ತೆ. ಇನ್ನು ನೋಡಬಹುದು ಈ ಥರ ಕುದೀತಾ ಇದೆ. ಇವಾಗ ಒಂದು 5-10 ನಿಮಿಷಗಳ ಕಾಲ ಬಿಟ್ಬಿಡ್ತೀನಿ ಅದನ್ನು ಕುದಿಯೋದಕ್ಕೆ. ನೋಡಿ ಇವಾಗ ಮಶ್ರೂಮು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ಇಷ್ಟು ಬೆಂದರೆ ಸಾಕು, ತುಂಬ ಟೇಸ್ಟಿಯಾಗಿನೂ ಕೂಡ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇವಾಗ ನಾನು ಮಶ್ರೂಮ್ ಗ್ರೇವಿ ಅದು ಎಲ್ಲ ಮಾಡಿದ ಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಎಲ್ಲರದು ಆಗಿತ್ತು. ಕಿಚನ್ಗೂ ಕೂಡ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ಎಲ್ಲ ಪಾತ್ರೆನೆಲ್ಲ ತೊಳೆದು ಆಯಿತು, ಎಲ್ಲ ಗ್ಯಾಸಿನ ಕಟ್ಟಿನೂ ಕೂಡ ಒರೆಸ್ಕೊಂಡಿದ್ದಾಯಿತು. ಎಲ್ಲನೂ ತೊಳ್ಕೊಂಡು ಇಟ್ಬಿಡ್ತೀನಿ ನಾನು. ಅಂದರೆ ಮಗಳು ಇಬ್ಬರು ಇರೋದ್ರಿಂದ ಯಾವಾಗೆಲ್ಲ ಕೆಲಸ ಆಗುತ್ತೋ ಅವಾಗೆಲ್ಲ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಅಂದರೆ ಉಳಿದಿರೋದೆಲ್ಲ ಫ್ರಿಜ್ಜಲ್ಲಿ ತೆಗೆದಿಟ್ಬಿಟ್ಟಿರ್ತೀನಿ, ಅದನ್ನು ಬಿಸಿ ಮಾಡ್ಕೊಂಡು ತಿಂತೀನಿ. ಇವು 4 ಸ್ಪೇಸಸ್ನ ಯಾಕೆ ಖಾಲಿ ಬಿಟ್ಟಿದ್ದೀನಿ ಅಂದರೆ ನನ್ನ ಮಗ ಅಲ್ಲೆಲ್ಲ ಸೈಡ್ ಇಟ್ಬಿಟ್ಟಿರ್ತೀನಿ ನಾನು. ಕೆಳಗೆ ಇಟ್ಬಿಟ್ರೆ ನನ್ನ ಮಗ ಎಲ್ಲ ಆಟ ಆಡೋಕ್ಕೆ ತೊಗೊಂಡ್ಬಿಟ್ಟು ಎಲ್ಲ ಮನೆ ತುಂಬ ಬಿಸಾಕ್ಬಿಡ್ತಾನೆ. ಅದ್ರ ಭಯಕ್ಕೋಸ್ಕರ ನಾನು ಅಲ್ಲಿ ಏನೂ ಇಟ್ಟಿಲ್ಲ. ಚಪಾತಿ ಮಾಡೋ ಮಣೆ ಒಂದು ಇಟ್ಟಿದ್ದೀನಿ, ಹಂಚುಗಳು ಅಷ್ಟೇ ಇಟ್ಟಿದ್ದೀನಿ, ಮತ್ತು ಹಿಟ್ಟನ್ನೆಲ್ಲ ಕೆಳಗಡೆ ಇಟ್ಟಿದ್ದೀನಿ. ನೋಡಿ ಅಷ್ಟನ್ನೇ ಬಿಟ್ಟರೆ ಏನೂ ಇಡೋದಿಲ್ಲ ನಾನು ಅಲ್ಲಿ. ಇವಾಗ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗ್ಬಿಟ್ಟು ಸ್ಕೂಲಿಗೆ ಹೋಗಿ ಬಂದ ಮೇಲೆ ನೋಡಿ ಎಲ್ಲ ಆಟಿಕೆ ಸಾಮಾನು ತೊಗೊಂಡ್ಬಿಟ್ಟು ಹೊರಗಡೆ ಆಟ ಆಡ್ತಾ ಇದ್ದಾಳೆ. ನನ್ನ ಕೂದಲು ಸ್ವಲ್ಪ ಹಸಿನೂ ಕೂಡ ಇತ್ತು, ಅದಕ್ಕೆ ಒಣಗಿಸ್ತಾ ನಾನು ಮಲ್ಕೊಂಡಿದ್ದೆ. ಅವಳು ನೋಡ್ಬೋದು ನೀವು, ಎಲ್ಲ ಆಟಿಕೆ ಸಾಮಾನು ಕೂಡ ಎಲ್ಲ ಇಟ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ಆಟ ಆಡ್ತಾ ಇದ್ದಳು. ಅಂಗಡಿ ಇಡ್ತೀನಿ ನಾನು, ಅಂದರೆ ಆಟಿಕೆ ಸಾಮಾನು ಅಂಗಡಿ ಅಂತಾರಲ್ಲ, ಆಟಿಕೆ ಸಾಮಾನು ಅಂಗಡಿ ಇಡ್ತೀನಿ ನಾನು ಅಂತ ಆಟ ಆಡ್ತಾ ಇದ್ಲು. ನನ್ನ ಮಗ ಮಲ್ಕೊಂಡಿದ್ದ, ಅದಕ್ಕೋಸ್ಕರ ಒಬ್ಬಳೇ ಆಟ ಆಡ್ತಾ ಇದ್ದ ಅವಳು. ನನ್ನ ಮಗ ಇದ್ಬಿಟ್ರೆ ಇಷ್ಟು ನೀಟಾಗ್ಯದಲ್ಲ, ಅದೆಲ್ಲ ಇಡೋದಕ್ಕೆ ಬಿಡೋದಿಲ್ಲ ಅವನು. ಎಲ್ಲನೂ ಕಿತ್ತಾಕ್ಬಿಡ್ತಾನೆ ಅಂತ ಹೇಳ್ಬೋದು, ಇಲ್ಲ ಕೆಳಗಡೆ ಬಿಸಾಕ್ಬಿಡ್ತಾನೆ. ಸೈಕಲ್ ಆಡ್ತಿದ್ಯಾ? ಹಿಂದೆ ಅದು ಸೈಕಲು, ಇವಾಗ ಸೈಕಲ್ ಆಡ್ತಿದ್ದೀರಾ ನೀವು?
ಮಧ್ಯಾಹ್ನ ನನ್ನ ಮಗಳು ಸೀಕ್ಣಿ ಬೇಕು ಅಂತ ಕೇಳಿದ್ಲು. ಪಪ್ಪನೂ ಕೂಡ ಅವಳಿಗೋಸ್ಕರ ಅಂತಲೇ ಮ್ಯಾಂಗೋನು ತೊಗೊಂಬಂದಿದ್ರು. ನನಗೆಲ್ಲ ಸೀಕ್ಣಿ ಅದೆಲ್ಲ ಸೇರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಸೀಕ್ಣಿ ಅದು ಹಾಗೇ ಬರೋದಿಲ್ಲ. ಮಾವಿನ ಹಣ್ಣಾದರೆ ಒಂಚೂರು ತಿಂತೀನಿ ಅಷ್ಟೇ. ಸೀಕ್ಣಿ ಅದೆಲ್ಲ ನನಗೆ ಸರಿ ಹೋಗೋದಿಲ್ಲ, ಅದಕ್ಕೋಸ್ಕರ ನಾನು ತಿನ್ನೋದಿಲ್ಲ. ನನ್ನ ಹಸ್ಬೆಂಡು ನನ್ನ ಮಗಳು ಇಬ್ಬರು ತಿಂತಾರೆ. ಇವಾಗ ಮಾವಿನ ಹಣ್ಣೆಲ್ಲ ತೊಳೆದ್ಬಿಟ್ಟು ಕೈಯಿಂದನೇ ಹಿಚ್ಚಿಬಿಟ್ಟು ಮಾಡಿರೋದಿದು ಶೀಕಣಿನ ಇದೇ ಥರನಾಗೆ ಮಾಡಬೇಕು ಅಂದರೆ ಚೆನ್ನಾಗಿರುತ್ತೆ. ಇವಾಗ ಶೀಕಣಿ ಎಲ್ಲ ರಸನೂ ಕೂಡ ಮಾವಿನ ಹಣ್ಣಿಂದ ಎಲ್ಲ ರಸನೂ ಕೂಡ ತಗೊಂಡಿದ್ದೀನಿ. ನೀವು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರೂ ಕೂಡ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋತೀನಿ, ಯಾಕಂದರೆ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರನೇ. ಇವಾಗ ಇದೆಲ್ಲ ತಗೊಂಡಿದ್ದೀನಲ್ವ ಮಾವಿನ ಹಣ್ಣಿನ ರಸನ, ಇವಾಗ ಅದಕ್ಕೆ ಬೆಲ್ಲನೂ ಕೂಡ ಸೇರಿಸ್ಕೋತೀನಿ. ಬೆಲ್ಲ ಮತ್ತು ಏಲಕ್ಕಿನ ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಈ ಥರ ಶೀಕಣಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೂ ಹೇಳ್ಬೋದು. ಅಂದರೆ ಮಾವಿನ ಹಣ್ಣು ಇಷ್ಟಪಡೋರಿಗೆ ಈ ಥರ ಶೀಕಣಿಗಳಾಗಿರ್ಬೋದು, ಮಾವಿನ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಎಲ್ಲನೂ ಇಷ್ಟ ಆಗುತ್ತೆ. ಅವರೆಲ್ಲ ಮಾಡ್ಕೊಂಡು ತಿನ್ಬೋದು. ನಾನು ಮಾವಿನ ಹಣ್ಣು ಅಷ್ಟೊಂದು ಆಗಿ ಬರೋದಿಲ್ಲ ಅಂತ ಹೇಳ್ಬೋದು, ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಮಾವಿನ ಹಣ್ಣು ಏನು ತಿನ್ನೋದಿಲ್ಲ. ಇವಾಗ ಬೆಲ್ಲ ಅದು ಎಲ್ಲನೂ ಕೂಡ ಸೇರಿಸಿದ್ದು ಕೂಡ ಆಯಿತು, ಏಲಕ್ಕಿನೂ ಹಾಕಿದ್ದೀನಿ. ಇವಾಗ ಶೀಕಣಿ ಕೂಡ ರೆಡಿ ಆಯಿತು. ನನ್ನ ಮಗಳಿಗೆ ಚಪಾತಿ ಮತ್ತು ಶೀಕಣಿನೂ ಕೂಡ ಮಧ್ಯಾಹ್ನದ ಊಟಕ್ಕೆ ಕೂಡ ರೆಡಿ ಮಾಡಿದ್ದೀನಿ. ಅವಳಿಗೂ ಕೂಡ ಊಟಕ್ಕೆ ಕೊಡಬೇಕು. ಇವಾಗ ಆಟ ಆಡ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾಳೆ ಸ್ವಲ್ಪ. ಇವಾಗ ನೋಡಿ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಹುದು. ಶೀಕಣಿಗೆ ಒಂಥರ ಟೇಸ್ಟ್ ಹೆಚ್ಚು ಮಾಡುತ್ತೆ ಇದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ರೆ. ಶೀಕಣಿ ಜೊತೆ ಇವಾಗ ಚಪಾತಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮಾಡಿರೋದೆಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಫ್ರೆಶ್ ಆಗಿ ಚಪಾತಿನೂ ಹಿಟ್ಟನ್ನು ಕೂಡ ನಾದ್ಕೋತಾ ಇದ್ದೀನಿ. ಶೀಕಣಿ ಜೊತೆ ಚಪಾತಿನಾದರೂ ತಿನ್ಬಹುದು, ಹೋಳಿಗೆ ತಿನ್ನಬಹುದು, ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ಕಾಂಬಿನೇಷನ್. ಇದು ನೋಡಿ ಗೋಧಿ ಹಿಟ್ಟು ನಾನು ಯಾವಾಗಲೂ ಊರಲ್ಲೇ ಹಾಕ್ಸ್ಕೊಂಬರ್ತೀನಿ ಅಂತ ಮೊದಲನೇ ಲಾಗ್ನಲ್ಲೆಲ್ಲ ಹೇಳಿದ್ದೀನಿ. ನೀವು ಹಾಕ್ಸ್ಕೊಂಬಂದರೆ ಈ ಥರ ತೌಡ್ ಅಂತಾರಲ್ವ, ಗೋಧಿದು ತೌಡ್ ಬರುತ್ತಲ್ವ, ಈ ಥರನಾಗಿ ಬರುತ್ತೆ. ನಾವು ರೆಡಿಮೇಡಾಗಿ ಆಶೀರ್ವಾದ ಗೋಧಿ ಹಿಟ್ಟೆಲ್ಲ ತೊಗೊಂಬಂದರೆ ಈ ಥರನೆಲ್ಲ ಸಿಗೋದಿಲ್ಲ. ಫುಲ್ ಎಲ್ಲ ಉಷ್ಟು ಹಿಟ್ಟು ಅಷ್ಟೇ ಸಿಗುತ್ತೆ. ಇದು ತುಂಬ ಫ್ರೆಶ್ ಆಗಿರುತ್ತೆ. ನಾವೇ ಬೀಸ್ಕೊಂಬಂದಿರ್ತೀವಲ್ವ ಗಿರಣಿಯಲ್ಲಿ. ಇವಾಗೆಲ್ಲ ನಾದ್ಕೊಂಬಿಡೋಣ. ನಾದ್ಕೊಂಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನಾದ್ಕೋತೀನಿ, ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮೆತ್ತಗೆ ಕೂಡ ಬರುತ್ತೆ ಚಪಾತಿಗೆ ಸ್ವಲ್ಪ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತಾರೆ. ಪೂರಿ ಅದು ಮಾಡುವಾಗ ಏನು ಸೇರಿಸೋದಿಲ್ಲ ಅಲ್ವಾ. ಇವಾಗ ಚಪಾತಿ ಹಿಟ್ಟು ಕೂಡ ನಾದ್ಕೊಳ್ಳೋಣ ಬನ್ನಿ. ಇವಾಗ ಚಪಾತಿ ಎಲ್ಲನೂ ಕೂಡ ಮಾಡಿದ್ದಾಯಿತು. ನನ್ನ ಮಗಳಿಗೆ ಕೂಡ ಊಟ ಕೊಡ್ತಿದ್ದೀನಿ ನೋಡಿ. ಅವಳು ಊಟ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಮಲ್ಕೋತಾಳೆ. ಅವಳಿಗೆ 5 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ಸ್ಕೂಲಿಂದ ಬಂದ ತಕ್ಷಣವೇ ಹೋಮ್ವರ್ಕ್ ಅದು ಎಲ್ಲ ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ 1 ಅವರ್ ಅಥವಾ 2 ಅವರ್. ಅವಳಿಗೂ ಫ್ರೆಶ್ ಆಗುತ್ತಲ್ವ, ಅದಕ್ಕೋಸ್ಕರನೇ. ಬಾ ಎಲ್ಲಿಗೆ ಹೋಗತ್ತಿ? ಹಾಂ ಗುಂಡಿ ಬಾ ಅಮ್ಮ ಒಳಗೆ ಬಾ ಅಲ್ಲಿ ಹೋಗ್ಬಾರ್ದು, ಬೀಳ್ತಿ. ನೋ ನಡಿ ಒಳಗೆ ಬಾ ಬಾ ಹೋಗುನ್ ಬಾ, ನಡಿ ಒಳಗೆ ನಡಿ. ಓಡು 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 ಓಡು. ಗಬ್ಬಿ 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 ಗಬ್ಬಿ. ಸಿಕ್ಕಿಲ್ಲ ಮತ್ತೆ ಆ ಕಡೆ ಹೋಗೋದಾ? ಬಾ ಅಪ್ಪಾಜಿ ಒಳಗೆ ಹೋಗೋಣ. ನಾಯಿ ಕರೆ ಆಗ್ತೈತೆ ನೋಡಲ್ಲ, ನಾಯಿ. ಬಾ ಬೇಗ ಬಾ, ಕುಕ್ಕು ಹಚ್ತೀನಿ ಬಾ, ಕುಕ್ಕು ಬಾ ಬೇಗ ಬಾ, ಮಲ್ಕೋ ಬಾ 1 ತಾಸು. ಬಾ ಅಪ್ಪಾಜಿ ಬಾ, 1 ಅವರ್ ಮಲ್ಕೋ ಬಾ ಗುಂಡಿ, ಮಲ್ಕೋ ಬಾ. ಬಾ ಬಾ ಹೋಗೋಣ ಬಾ ಬಾ. ಬರ್ಬೇಕು, ಹಂಗೆಲ್ಲ ಮಾಡಬಾರ್ದು. ಗುಡ್ ಬೈ ಎಲ್ಲ ನೀನು. ಹೋಯ್ತು ನಿನ್ನ ಕೋಳಿ. ಹೋಗೋಣ, ಮಲ್ಕೋ ಬಾ, 1 ಅವರ್ ಮಲ್ಕೋ ಬಾ. ಆಯ್ತು.
ನೋಡಿ ನನ್ನ ಮಗನ್ನ ಮಲಗಿಸ್ಬೇಕಾದ್ರೆ ಇಷ್ಟೊಂದು ಸರ್ಕಸ್ ಮಾಡಬೇಕು ನಾನು. ಮುಂದ್ಗಡೆ ಅವಂಗೆ ಇಷ್ಟ ಆಗಿರೋ ಕಾರ್ಟೂನ್ನ ಹಾಕಿರಬೇಕು. ಈ ಥರ ತೊಡಿ ಮೇಲೆ ಹಾಕೊಂಡ್ಬಿಟ್ಟು ಈ ಥರ ಅಳಗಾಡಿಸ್ತಿದ್ರೆ ಅಷ್ಟೇ ಅವ್ನು ಮಲ್ಕೊಳ್ಳೋದು. ಈ ಥರ ಎಲ್ಲ ಸರ್ಕಸ್ ಮಾಡ್ಬೇಕು ನೋಡಿ. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಯಾವ ರೀತಿ ಇಷ್ಟನೋ ಆ ರೀತಿಯಾಗಿ ನಾವು ನೋಡಿಕೊಂಡ್ರೆ ಅವ್ರು ಬೇಗ ಮಲ್ಕೋತಾರೆ. ನನ್ನ ಮಗನಂದ್ರೂ ತುಂಬ ತುಂಟಾಟ ಮಾಡ್ತಾನೆ, ತುಂಬ ತುಂಟಾನು ಅಂತ ಹೇಳ್ಬೋದು. ಅವನಿಗೆ ನೋಡಿ ರಿಂಗ್ನು ಕೂಡ ತೆಗ್ಸಿದ್ದೆ, ಗೋಲ್ಡ್ ರಿಂಗ್ ತೆಗೆಸ್ಬಿಟ್ಟು ಈ ಥರ ಚಿಕ್ಕದಾಗಿರೋ ಮೂಗುತಿ ಥರ ಇರ್ತಾವಲ್ವ ಅದನ್ನು ಕೂಡ ಇಡಿಸ್ಕೊಂಡು ಬಂದೆ ನಾವು ಊರಿಗೆ ಹೋದಾಗ. ರಿಂಗ್ನು ಕೂಡ ತೆಗೆಸ್ಬಿಟ್ಟೆ. ಇವಾಗ ಹೆಂಗಿದ್ರು 2 ವರ್ಷ ಕಂಪ್ಲೀಟ್ ಆಯಿತು ಅವನಿಗೆ. ಜಾಸ್ತಿ ದಿನ ಇರೋದು ಬೇಡ, ಚೆನ್ನಾಗಿ ಅನಿಸೋದಿಲ್ಲ ಅಂತ ಹೇಳ್ಬಿಟ್ಟು 2 ಸೈಡ್ನು ಇದೇ ಥರನಾಗಿ ಮೂಗುತಿ ಥರ ಇರೋ ಕಿವಿ ಓಲೆನೂ ಕೂಡ ಅವನಿಗೆ ಹಾಕ್ಸಿದೆ. ನನ್ನ ಮಗಳಿಗೂ ಕೂಡ ಹಾಕ್ಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳಿಗೆ ಯಾವ ರೀತಿಯಾಗಿ ಹಾಕ್ಸಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.